ರಾಜಣ್ಣ ವಿಚಾರದಲ್ಲಿ ಬಹಳಷ್ಟು ಷಡ್ಯಂತ್ರ ಆಗಿದೆ, ಪಿತೂರ ಆಗಿದೆ ಅನ್ನೋ ವಿಚಾರಗಳು ಕೂಡ ಅದೆಲ್ಲ ಬಿಜೆಪಿ ಅವರು ಹೇಳ್ತಿರೋದು ಬಿಟ್ರೆ ನಾವಲ್ಲಲ್ಲ. ರಾಜಣ್ಣರ ವಿಚಾರದಲ್ಲಿ ಕೇಂದ್ರ ನಮ್ಮ ನಾಯಕರು ತೀರ್ಮಾನ ಮಾಡಿರುವಂತದ್ದು ಏನಿದೆ ಅದು ಮಾಡಿದ್ದಾರೆ. ಅದ್ರ ಬಗ್ಗೆ ಪಿತೂರಿ ಏನಿದೆ ಅವ್ರು ಹೇಳಿರ್ಬೋದು, ಯಾವುದೇ ಪಿತೂರಿ ಅನ್ನೋ ಪ್ರಶ್ನೆ ಇಲ್ಲ. ಹಾಗಾದ್ರೆ ಯತ್ನಾಳನ್ನ ಬಿಜೆಪಿ ಎತ್ತು ಬಿಸಾಕಿದ್ರಲ್ಲ, ಅದು ಯಾವ ಪಿತೂರಿ ಹಂಗಾದ್ರೆ? ಅವನು ಹೇಳಿಲ್ವಾ ವಿಜೇಂದ್ರ ಹತ್ರ 3,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾನೆ, ದುಬೈಯಲ್ಲಿ ಹೋಟ್ಲು ಮಾಡಿದ್ದಾನೆ, ಅಲ್ಲಿ ಹೋಟ್ಲು ಮಾಡಿದ್ದಾನೆ, ಅಪ್ಪ ಮಕ್ಕಳು ಮಾಡಿದಾನೆ ಅಂತ ಹೇಳಿದ್ಮೇಲೆ ತಾನೆ ಇವ್ರು ವಜಾ ಮಾಡಿದ್ದು. ಅಂದ್ರೆ ಇವ್ರು ಬೇಕಾದ್ರೆ ವಜಾ ಮಾಡಬಹುದು, ನಮ್ಮಲ್ಲಿ ಮಾಡಕ್ ಬರಲ್ವಾ? ಅದು ರಾಜ್ಯ ಇದು ಯಾರದೇ ಹೇಳಿ, ಯಾವುದೇ ಕೈವಾಡ ಗೀವಾಡ ಪ್ರಶ್ನೆ ಇಲ್ಲ. ಕೇಂದ್ರದ ನಾಯಕರು ಏನ್ ಹೇಳಿದ ಅದಕ್ಕೆ ಮುಖ್ಯಮಂತ್ರಿ ಮಾಡಿರ್ತಾರೆ ಬಿಟ್ರೆ ಇದರದ ಆತರ ಏನು ವಾತಾವರಣ ಇಲ್ಲ. ಥ್ಯಾಂಕ್ ಯು. ನೋಡಿ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಅಲ್ಲಿ ಇದೆಯಪ್ಪ, ಅದ್ರ ಬಗ್ಗೆ ಎರಡು ತಲೆ ಕೆಡಿಸ್ಕೊಳ್ಳಬೇಡಿ. ಅವ್ರು ಮಾತಾಡೋದು ಏನಂತ ನೀವು ತೀರ್ಮಾನ ಮಾಡ್ಕೊಂಡು ಮಾತಾಡಿ, ನಮ್ದೇನಿಲ್ಲ. ಅವರೇ ರಾಜಣ್ಣ ಒಳ್ಳೆ ಮನುಷ್ಯರಿದ್ದಾರೆ, ಅವರ ಇತ್ತೀಚಿನ ಅವರ ವರದಿಗಳು ಒಂದಿಷ್ಟು ಎಫೆಕ್ಟ್ ಆಗಿದ್ ಬಿಟ್ರೆ ಬೇರೆ ಏನಿಲ್ಲ. ಅದರಿಂದ ಆಗಿರ್ತ ಬಿಟ್ರೆ ಪಕ್ಷದಿಂದ ಯಾವ ಮುಖಂಡರು ಮಾಡಿದ್ದು ಅಲ್ಲ.